ಇವತ್ತಿಲ್ಲಿ ಬಂದಿರುವಂಥ ಕಾರಣ ನಮ್ಮ ಮೆಡಿಕಲ್ ಕಾಲೇಜ್ದು ಬಜೆಟಲ್ಲಿ ಕೋಲಾರಿಗೆ ಮೆಡಿಕಲ್ ಕಾಲೇಜ್ದು ಆಯಿತು. ಅದಾದಮೇಲೆ ಇಮ್ಮಿಡಿಯೇಟ್ ಆಗಿ ಬಜೆಟ್ನ ಆದನೆ ಮಾರನೇ ದಿವಸನೇ ಕಾಗದ ಪತ್ರಗಳ ಒಂದು ಸಂವಾದ, ಅಂದರೆ ನಮ್ಮ PWDಗೆ ಲೆಟರ್ ಬಂತು. ಆಮೇಲೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟು, DHO ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್ ಇಂಜಿನಿಯರಿಂಗ್ಗೆ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳಿಂದ ಇವರಿಗೆ ಲೆಟರ್ ಬಂತು. ಇಮಿಡಿಯೇಟ್ ಆಗಿ ನೀವು 15 ಡೇಸ್ ಒಳಗಡೆ ನೀವು DPR ಅನ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರು. ಲೆಟರ್ ಸಿಗೋದಕ್ಕೆ ಏನಂದ್ರೆ 15 ಡೇಸ್ ಅಂದ್ರೆ ನಮ್ಗೆ ಲೆಟರ್ ಇಲ್ಲಿ ಬಂದು ಇಂಜಿನಿಯರ್ ಡಿಪಾರ್ಟ್ಮೆಂಟ್ಗೆ ಲೆಟರ್ ಬಂದು ಸಿಗೋದಕ್ಕೆ 26ನೇ ತಾರೀಕು ಆಯ್ತು. ನಮ್ಗೆ 26ನೇ ತಾರೀಕು ಆಯ್ತು. 26ನೇ ತಾರೀಕು ಆಗಿರೋದ್ರಿಂದ 15 ದಿವಸ ಅವ್ರು ಲೆಟರ್ ಹಾಕಿದ ದಿವಸ 15 ಅಂದ್ರೆ ಅವ್ರು ಲೆಟರ್ ಬಂದು ಸೇರೋ ದಿವಸ ಸ್ವಲ್ಪ ಲೇಟ್ ಆಗಿದೆ. ಅದರಿಂದ ಆಕ್ಚುಲಿ ಒರಿಜಿನಲ್ ಆಗಿ ಲೆಕ್ಕ ಮಾಡ್ಕೋಬೇಕಂದ್ರೆ ಅವ್ರು ಹಾಕಿರೋ ಲೆಟರ್ ಪ್ರಕಾರ ಇವತ್ತು ನಾವು DPR ಅನ್ನ ಸಬ್ಮಿಟ್ ಮಾಡಬೇಕು ಗೌರ್ಮೆಂಟ್ಗೆ. 1ನೇ ತಾರೀಕು ಸಬ್ಮಿಟ್ ಮಾಡಬೇಕಾಗಿತ್ತು. ಅದು ಲೆಟರ್ ನಮ್ಗೆ ಲೇಟ್ ಆಗಿ ಸಿಗೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ, ಕೈಗೆ ಸಿಗೋದು ಲೇಟ್ ಆಗಿದೆ. ಅದಕ್ಕೆ ಇವತ್ತು ಈ ಜಾಗವನ್ನ ವೀಕ್ಷಣೆ ಮಾಡಕ್ ಬಂದಿದ್ದೀವಿ. ಎಲ್ಲ ನಮ್ಮ DHO ಅವರು, ನಮ್ಮ MLC ಅನಿಲ್ ಅನ್ನೋರು, ನಮ್ಮ ಹನೀಫ್ ಅನ್ನೋರು, ಆಮೇಲೆ ನಮ್ಮ ತಹಸೀಲ್ದಾರು, ADL ಅವರು, ಆಮೇಲೆ ನಮ್ಮ ಎಲ್ಲ ನಗರಸಭೆ ಕಮಿಷನರು, ಆಮೇಲೆ EO ಅವರು, ಎಲ್ಲರೂ PDO, ಇಲ್ಲಿರುವಂಥ PDO, ಆಮೇಲೆ ನಮ್ಮ ಇವರು ಸರ್ವೆ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಒಂದು ವಿಸಿಟ್ ಮಾಡಿ ಇದನ್ನೊಂದು ಸ್ಕೆಚ್ ಇದನ್ನೆಲ್ಲ ಪ್ಲಾನ್ ಮಾಡ್ಕೋಬೇಕು. ಆದರೂ ಅವಾಗೆ ನಾನು ಹೇಳ್ದಂಗೆ ಇಲ್ಲೊಂದು ಸಮಸ್ಯೆನೂ ಇದೆ, ಫಾರೆಸ್ಟ್ದು ಸಮಸ್ಯೆ ಇದೆ. ಇಲ್ಲಿ ಫಾರೆಸ್ಟ್ ಇದೆ, ನಾವು ಸರ್ಕಾರಕ್ಕೆ ಪ್ರಸ್ತಾಪನೆಗಳೆಲ್ಲ ಸಲ್ಲಿಸಿದ್ದೀವಿ. ಎಲ್ಲ ಅವ್ರು ಏನೇನು ಕೇಳಿದ್ರು ಎಲ್ಲ ಡೀಟೇಲ್ ಕೊಟ್ಟಿದ್ದೀವಿ. ಫಾರೆಸ್ಟ್ಗೆ ಜಾಗ ಕೊಡೋದಕ್ಕೂ ಮದನಹಳ್ಳಿ ಹತ್ರ, ನಮ್ಮ ಕೋಲಾರ ತಾಲೂಕಿಗೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಶ್ರೀನಿವಾಸಪುರ ಬರುತ್ತೆ, ಮದನಹಳ್ಳಿ ಹತ್ರ ಅದಕ್ಕೆ ಜಾಗ ಕೊಡೋದಕ್ಕೂ ಇವಾಗ ನಿಮ್ಮ ಪ್ಲಾನ್ ತೋರಿಸ್ತೀವಿ, ಅದು ನಿಮಗೆ ತೋರಿಸಿದ್ದೀನಿ ಪ್ಲಾನು. ಅಲ್ಲಿ ಮದನಹಳ್ಳಿ ಹತ್ರ ಅವ್ರು ಜಾಗ ಕೊಡೋದು ಫಾರೆಸ್ಟ್ ಅವರಿಗೆ. ಇಲ್ಲಿ ನಾವು ಈ ಜಾಗವನ್ನು ತಗೊಂಡು ಕೋಲಾರ ಮೆಡಿಕಲ್ ಕಾಲೇಜನ್ನು ಇಲ್ಲಿ ಮಾಡೋ ಥರ ಒಂದು ಇದು ಮಾಡ್ಕೊಂಡಿದ್ದೀವಿ. ಆದಷ್ಟು ಬೇಗ 10 ಡೇಸ್ ಒಳಗಡೆ DPR ನ ಒಂದು ರಫ್ DPR ಅನ್ನ ಮಾಡ್ತಾರೆ. ಮಾಡಿ ಅದನ್ನ ನೋಡೋ ದಿವಸ ನಿಮ್ಮನ್ನು ಕರಿತೀವಿ, ಅವತ್ತು ನೀವು ನೋಡಿ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಮೆಡಿಕಲ್ ಕಾಲೇಜ್ ಮಾಡೋದ್ರ ಬಗ್ಗೆ ದಯವಿಟ್ಟು ನಾನು ನಿಮ್ಮ ಮಾಧ್ಯಮ ಮಿತ್ರರಲ್ಲಿ, ಪತ್ರಕರ್ತರಲ್ಲಿ ಮನವಿ ಮಾಡ್ತೀನಿ. ನಿಮ್ಮ ಸಜೆಷನ್ಸ್ ನೀವೆಷ್ಟೋ ಮೀಡಿಯಾನಲ್ಲಿ ನೋಡಿರ್ತೀರಾ, ನಿಮ್ಮ ಟಿವಿಗಳಲ್ಲಿ ಚಾನೆಲ್ಗಳಲ್ಲಿ ಬಂದು ಹಾಸ್ಪಿಟಲ್ಸ್ ಇಂಥದ್ದು ಏನಾದರೂ ಇದ್ದಾಗ ನಿಮ್ಮ ಸಜೆಷನ್ಸ್ ಏನಾದರೂ ಇದ್ರೆ ನಮಗೆ ಕೊಡಬಹುದು. ಆಲ್ರೆಡಿ ನಾನು DHO ಅವ್ರಿಗೆ ಹೇಳಿದ್ದೀನಿ, ಒಂದು ಗ್ರೂಪ್ ಮಾಡಿ ಆ ಗ್ರೂಪಲ್ಲಿ ನಿಮ್ಮನ್ನು ಹ್ಯಾಡ್ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ದೀನಿ. ನಿಮ್ಮ ಮಾಧ್ಯಮ ಮಿತ್ರ ಪತ್ರಕರ್ತರು ಹ್ಯಾಡ್ ಮಾಡ್ಕೊಳ್ಳಿ. ಏನಾದ್ರು ನಿಮ್ಮ ಸಜೆಷನ್ಸ್ ಇದ್ರು ನೀವು ಕೊಡ್ಬೋದು. ಯಾಕಂದ್ರೆ ಇದು ಪರ್ಮನೆಂಟ್ ಆಗಿ ನಾವು ನೀವು ಇರೋವರೆಗೂ ಇಲ್ಲದೇ ಇರೋವರೆಗೂ ಇರುವಂತ ಒಂದು ಈ ಹಾಸ್ಪಿಟಲ್ ಅಂತ, ಅದಕ್ಕೆ ಎಲ್ಲರ ಸಜೆಷನ್ಸ್ ಬೇಕಾಗುತ್ತೆ. ಇವತ್ತು ನಾವು ಬಿಲ್ಡಿಂಗ್ ಕಟ್ಟೋದು ನಮ್ಮ ಇಂಜಿನಿಯರ್ ಡಿಪಾರ್ಟ್ಮೆಂಟ್ಗೂ ಅಷ್ಟೇ ನಾನು ಹೇಳೋದು, ನೀವು ಇವತ್ತಿನ ಪ್ಲಾನ್ ಮಾಡಬೇಡಿ, ಇವತ್ತಿನ ಪಾಪ್ಯುಲೇಷನ್ ಪ್ಲಾನ್ ಮಾಡಬೇಡಿ. ಇನ್ನು 20-25 ವರ್ಷಗಳ ಪ್ಲಾನ್ ಮಾಡಿ. ಇನ್ನು 25 ವರ್ಷಕ್ಕೆ ಪಾಪ್ಯುಲೇಷನ್ ಏನಾಗಬಹುದು, ಅವತ್ತೆಷ್ಟು ಬೆಡ್ಸ್ ಬೇಕಾಗುತ್ತೆ, ಅವತ್ತೆಷ್ಟು ನಮಗೆ ಸ್ಟೂಡೆಂಟ್ಸ್ ಇರ್ತಾರೆ, ಎಷ್ಟು ಹಾಸ್ಟೆಲ್ಸ್ ಬೇಕಾಗುತ್ತೆ, ಏನಾಗುತ್ತೆ ಅನ್ನೋದನ್ನ 25 ವರ್ಷಕ್ಕೆ ಪ್ಲಾನ್ ಮಾಡ್ಕೊಂಡು ಇವತ್ತು ಮಾಡ್ಕೊಂಡ್ರೆ 25 ವರ್ಷ ಟೈಮ್ವರೆಗೂ ನಮಗೆ ಈಸಿ ಆಗೋ. ಅದ್ರ ಮೇಲೆ ಬೇಕಂದ್ರೆ ಏನಾಗುತ್ತೋ ಆಗಲಿ, ಆಮೇಲೆ ಇನ್ನ ದೊಡ್ಡದಾಗಿ ಕಟ್ಕೊಳ್ಳೋದು ಅಂದ್ರೆ ಅವಾಗ ಮಾಡ್ಕೊಳ್ಳೋಣ ಅನ್ನೋ ಒಂದು ಐಡಿಯಾ. ಆ 25 ಫ್ಯೂಚರ್ ಪ್ಲಾನ್ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಫಾರೆಸ್ಟ್ ಒಂದು ಚಿಕ್ಕ ಸಮಸ್ಯೆ ಇರೋದು ಆಲ್ಮೋಸ್ಟ್ 99% ಬಗೆಹರಿದಿಲ್ಲ. ಅವ್ರು ಜಾಗ ಕೊಡ್ತೀವಿ ತೆಲ್ಲಗಿದೆ, ಅವರು ಎಸ್ ಅಂತ ಅವರು ಒಪ್ಕೊಂಡಿದ್ದಾರೆ. ಇದಕ್ಕೆ ನಾವೇನ್ ಹೇಳಿದೀವಿ ಮೆಡಿಕಲ್ ಫಾರ್ಮುಲಾ ಎಲ್ಲ ಒಪ್ಕೊಂಡಿದ್ದಾರೆ. ಹಳೆ ಹಾಸ್ಪಿಟಲ್ ಇದ್ದಿದ್ದು ಯಾವಾಗಿತ್ತು ಏನಿತ್ತು ಎಲ್ಲ ದಾಖಲೆಗಳು ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. ಎನಿ ಟೈಮ್ ಅವರು ಎಸ್ ಅನ್ನು ಹೊಂದಿದೆ. ಅವ್ರು ಎಸ್ ಅಂದಿದ ತಕ್ಷಣ ಕ್ಲೀನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಷ್ಟು ಜಾಗ ಇದೆ ಸರ್ ಇಲ್ಲಿ? 22 ಎಕರೆ 36 ಗುಂಟೆ ಸಫಿಸಿಯಂಟ್. 22 ಎಕರೆ ಸಾಕು. ಮೆಡಿಕಲ್ ಕಾಲೇಜ್ಗೆ ಬೇಕಾಗಿರೋದು 22 ಎಕರೆ. ನಗರಸಭೆ ಒಳಗಡೆ ಕಾಲೇಜು ಹಾಸ್ಪಿಟಲ್ ಎರಡೂ ಸೇರಿ 22 ಎಕರೆ ಎಲ್ಲ. ಇವಾಗ ನಮಗೆ ಹಾಸ್ಪಿಟಲ್ ಅಲ್ಲಿ ಇರೋದ್ರಿಂದ, ಆಲ್ರೆಡಿ ನಮ್ಮ SNR ಹಾಸ್ಪಿಟಲ್ ಇರೋದ್ರಿಂದ ಅಷ್ಟು ಜಾಗ ನಾವು ಅಗತ್ಯ ಇಲ್ಲ. ನಮ್ಗೆ 18 ಎಕರೆ ಸಾಕು. ನಮ್ಗೆ 18 20 ಸಾಕು. ನಮಗೆ DHO ಅವ್ರಿಗೂ ಇಲ್ಲೇ ಇರ್ತಾರೆ, DHO ಆಫೀಸ್ ಇಲ್ಲೇ ಇರುತ್ತೆ. ಹಾಸ್ಪಿಟಲ್ ಇದನ್ನ ಯಾಕಂದ್ರೆ ನಮ್ ಜಾಗ ಎಕ್ಸೆಸ್ ಇದೆ, ತೊಂದರೆ ಇಲ್ಲ. ಲೆಕ್ಕ ಮಾಡ್ಕೊಳ್ಳಕ್ ಹೋದ್ರೆ ಇವಾಗ 13 ಎಕರೆ ನಮ್ಮ ಹಾಸ್ಪಿಟಲ್ ಇದೆ, ಅದು 13 ಎಕರೆ ಹಾಸ್ಪಿಟಲ್ ಇದೆ. ಈ ಜಾಗ ಲೆಕ್ಕ ಮಾಡ್ಕೊಂಡು 22 ಅನ್ಕೊಳ್ಳಿ, 22 36 35 ಎಕರೆ ಆಯ್ತು ಟೋಟಲ್. ನಮಗೆ 35 ಎಕರೆಯಲ್ಲಿ ಒಂದು 5 ಎಕರೆ, ಒಂದು 2 ಎಕರೆ 3 ಎಕರೆ DHO ಆಫೀಸ್ ಅದು ಇದು ಫ್ರಂಟ್ ರೋಡ್ಗೆ ಸ್ವಲ್ಪ ಜಾಗ ಬಿಟ್ಟು ನಾವು ಇದೆಲ್ಲ ಮಾಡ್ಕೊಂಡ್ರು. ಒಂದು 3 ಎಕರೆ ಆ ರೀತಿಯಲ್ಲಿ ಹೋದ್ರು, ಒಂದು 2 ಎಕರೆ DHO ಆಫೀಸ್ ಕೊಟ್ಟರು. ಇಲ್ಲಿ ನಮಗೆ 19 ಎಕರೆ, ಅದೊಂದು 13 ಎಕರೆ ಉಳಿತದೆ. ನಮಗೆ 13 ಎಕರೆ ಉಳಿತದೆ. ಇಷ್ಟೆಲ್ಲ ಮಾಡಿಕೊಂಡು ಒಳ್ಳೆ ಶುಚಿತ್ವವಾದಂತಹ ಹಾಸ್ಪಿಟಲ್ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಪ್ರಯತ್ನ ಆಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣಕರ್ತರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಸುರೇಶ್ ಅಣ್ಣ ಅವರು. ಇಷ್ಟು ಫಾಸ್ಟ್ ಆಗಿ ಆಗ್ಬೇಕಂದ್ರೆ ಸುರೇಶ್ ಅಣ್ಣ ಅವ್ರ ಕಾರ್ಯ, ಅವರೊಂದು ಜವಾಬ್ದಾರಿ, ಅವ್ರ ಜವಾಬ್ದಾರಿ ಏನ್ ಹೇಳಿದ್ವಿ ಆ ಜವಾಬ್ದಾರಿನ ಅವ್ರು ಮುಗಿಸ್ಕೊಟ್ಟಿದ್ದು. ಅವ್ರಿಗೆ ನಾನು ಧನ್ಯವಾದಗಳು. ಅನುದಾನ ಫಿಕ್ಸ್ ಆಗಿದೆ ಸರ್? ಅನುದಾನ ಈಗ ಟೋಟಲ್ ಆಗಿ ಮೆಡಿಕಲ್ ಕಾಲೇಜಸ್ಗೆ ಅಂತ, ನಮ್ಮ ಕಾಲೇಜ್ಗೆ ಅಂತಲ್ಲ, ಆಮೇಲೆ ಅದು ನಮ್ಮ ಕಾಲೇಜ್ಗೂ ಅಂತ ಹಾಕ್ಬಿಟ್ರಿ ನೀವು. ನಮ್ಮ ರಾಜ್ಯಾದ್ಯಂತ ಮೆಡಿಕಲ್ ಕಾಲೇಜ್ ಕಟ್ಟೋದಕ್ಕೆ 800 ಕೋಟಿ ಬಜೆಟ್ ಅಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಇವಾಗ ಎರಡೇ ಒಂದು, ವಿಜಯಪುರ ಒಂದು ಮೆಡಿಕಲ್ ಕಾಲೇಜು, ಕೋಲಾರ ಒಂದು ಮೆಡಿಕಲ್ ಕಾಲೇಜು.
ಆ ದುಡ್ಡು ಮೆಡಿಕಲ್ ಕಾಲೇಜ್ಗೆ ಇವಾಗ ಇರೋದು ಎರಡೇ ಅಲ್ವಾ, ಈ ಎರಡಕ್ಕೆ ಅನ್ವಯಿಸುತ್ತೆ ಅಷ್ಟೇ. ಇಲ್ಲಿ ಎರಡಕ್ಕೊಂದು ನಮಗೇನಿಲ್ಲ, ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಒಂದು 200-300 ಕೋಟಿ ಕೊಟ್ಟರು ಸಾಕು. 200-300 ಕೋಟಿ ಕೊಟ್ಟರು ಸಾಕು. ಕನ್ಸಲ್ಟ್ ಪ್ಲೇಸ್ 1, 2, 3 ಮಾಡ್ಕೊಂಡು ಮಾಡ್ಬೋದು. ಒಂದೊಂದು ನಮಗೆ ಈ ವರ್ಷ ಒಂದು 200-300 ಕೋಟಿ, ನೆಕ್ಸ್ಟ್ ಇಯರ್ ಒಂದು 200-300 ಕೋಟಿ, ಆ ತರ ಮಾಡಿದ್ರೆ ಸಾಕು, ಆಗುತ್ತೆ. ಪರವಾಗಿಲ್ಲ. ಆರಂಭ ಆಗ್ಬೋದು ಸರ್ ಕಾಮಗಾರಿ. ನನಗೆ ಗೊತ್ತಿರೋ ಪ್ರಕಾರವಾಗಿ ಕಾಮಗಾರಿ ಇನ್ನ ಒಂದು 2-3 ತಿಂಗಳಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಗುರಿ ಇದೆ. ನೋಡೋಣ.